Namaste. Happy evening. Excellent evening, all of you. Happy evening, sir. Namaste, Most sir. happy Happy evening, evening, sir. Happy evening, sir. Happy evening, sir. Happy evening, sir. Excellent evening, sir. Happy evening. Happy evening, sir. 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 Happy Namaste, evening, sir. sir. Happy evening, Happy evening, sir. Happy evening, sir. Yes. Happy evening, sir. Yes. Happy evening. Excellent evening, all of you. Welcome. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಈವ್ನಿಂಗ್. ಸೊ 130 ಮೆಂಬರ್ಸ್, 135. ಓಕೆ, ಇನ್ನೊಂದು 2 minutes ಅಲ್ಲಿ ಜಾಯಿನ್ ಆಗ್ತಾರೆ. Sir, if you don't mind, South Arka Ganapati Darshana ಮಾಡ್ಕೊಂಡ್ಬಿಡಿ, sir. ವೆರಿ ನೈಸ್, ವಂಡರ್ಫುಲ್. Are you able to see? Sir, good evening, sir. Good evening, sir. ಎಸ್, ಹ್ಯಾಪಿ ಈವ್ನಿಂಗ್. Ready? So welcome all of you for this wonderful new moon Amavasya special manifestation ritual. ಎಲ್ಲರಿಗೂ ಸ್ವಾಗತ. I'll tell you ಏನಕ್ಕೆ ಇದು ನಾವು ಮಾಡ್ತೀವಿ, ಏನ್ ಸ್ಪೆಷಾಲಿಟಿ, ಏನಿದ್ರ ಮಹತ್ವ, ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಇವತ್ತಿನ ಸೆಷನ್ಗೆ ಬೇಕಾಗಿರೋಂತಹ ಸಾಮಗ್ರಿ ಆಲ್ರೆಡಿ ನಿಮ್ಗೆ ಮೆಸೇಜ್ ಅಲ್ಲಿ ಬಂದಿದೆ, ಬಟ್ ಇನ್ನೊಂದ್ಸರಿ ಹೇಳ್ತೀನಿ ಇನ್ ಕೇಸ್ ಯಾರಾದ್ರೂ ರೆಡಿ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೋಬಹುದು ನೀವು. ವೈಟ್ ಶೀಟ್ ಬೇಕು, ಪ್ಲೇನ್ ವೈಟ್ ಶೀಟ್. ಎಲ್ಲೋ ಇದ್ರೂ ನಡೆಯುತ್ತೆ, ಬಟ್ ಎಲ್ಲರ ಹತ್ರ ಎಲ್ಲೋ ಕಲರ್ ಇರೋದಿಲ್ಲ, ಅದಕ್ಕೆ ವೈಟ್ ಅಂತ ಹೇಳ್ತೀನಿ. ಎಲ್ಲೋ ಇದ್ರೆ ಇಟ್ಕೊಳ್ಳಿ. ಓಕೆ, ಸೊ ಯು ಕ್ಯಾನ್ ಟೇಕ್ ವೈಟ್ ಶೀಟ್, ರೆಡ್ ಕಲರ್ ಪೆನ್, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ನಡೆಯುತ್ತೆ. ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ, ಓಕೆ, ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ಅಥವಾ ದೀಪ, ನೀರ್ ಬಾಟಲ್, ಇಷ್ಟು ಬೇಕು. ಜೊತೆಗೆ 5 ವಿಶಸ್, ನಿಮ್ಮ ಒಂದು ಗುರಿ ಅಥವಾ ಕನಸುಗಳು ಏನ್ ಅಚೀವ್ ಮಾಡ್ಬೇಕಂತಿದ್ರ ಒಂದು 5 ಗುರಿ ವಿಶಸ್ ನ ಮೈಂಡ್ ಅಲ್ಲಿ ರೆಡಿ ಇಟ್ಕೊಳ್ಳಿ. ಡನ್. ಜೊತೆಗೆ ಒಂದು ಹೋಲ್ಡರ್ ಇದ್ರು ಒಳ್ಳೇದು, ಒಂದು ಹೋಲ್ಡರ್ ಇದ್ರೆ ಇಟ್ಕೊಳ್ಳೋದಿಕ್ಕೆ. ಓಕೆ, ಚಿಮ್ಟಾ ಹೋಲ್ಡರ್. ಕ್ಲಿಯರ್? ಇಷ್ಟು ರೆಡಿ ಮಾಡ್ಕೊಳ್ಳಿ. ಯಾರ ಹತ್ರ ಇದೆ ವೆರಿ ಗುಡ್, ಯಾರು ಇಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ, ಅಂದ್ರೆ ಈ ಅಮಾವಾಸ್ಯೆ ರಿಚುವಲ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸರ್, ಗೊತ್ತಿಲ್ಲ ಇದ್ರ ಬಗ್ಗೆ, ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ ಅನ್ನೋಂಥವ್ರು FT ಫಸ್ಟ್ ಟೈಮ್ ಅಂತ ಹಾಕಿ. FT. Oh, so many are there. Nice. So there are so many people. ತುಂಬಾ ಜನ ನಮ್ಮ ಕಮ್ಯುನಿಟಿನಲ್ಲಿ ತುಂಬಾ ತಿಂಗಳುಗಳಿಂದ, ವರ್ಷಗಳಿಂದ ಮಾಡ್ತಾರೆ ನನ್ನ ಜೊತೆ. ಆಲ್ಮೋಸ್ಟ್ 2-3 years ಇಂದ ಇದನ್ನ ಎವ್ರಿ ಮಂತ್ ಮಾಡಿಸ್ತಾ ಇದೀನಿ. ಮೊದಲು ನಮ್ಮ ಪೇಯ್ಡ್ ಗ್ರೂಪ್, ಪೇಯ್ಡ್ ಮೆಂಬರ್ಸ್, ಕಮ್ಯುನಿಟಿ ಪೀಪಲ್ ಮಾತ್ರ ಇಟ್ಟಿದ್ದೆ. ಆಮೇಲೆ ಮುಂದೆ ಎಲ್ಲರಿಗೂ ಓಪನ್ ಅಪ್ ಮಾಡಿದೆ, ಎಲ್ಲರೂ ಅಟೆಂಡ್ ಮಾಡ್ಲಿ, ಎಲ್ಲರೂ ಜಾಯ್ನ್ ಆಗ್ಲಿ, ಎಲ್ಲರೂ ಕಲೀಲಿ, ಎಲ್ಲರೂ ಮಾಡ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಡನ್. ರೈಟ್. ಸೊ ಐ ಟೆಲ್ ಯು ಏನಿದ್ರ ಮಹತ್ವ, ಏನ್ ಸ್ಪೆಷಾಲಿಟಿ, ಏನಕ್ಕೆ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಬ್ರು ಐ ರಿಕ್ವೆಸ್ಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಅಟೆಂಡ್ ಮಾಡಿ. ಕ್ಯಾಮ್ರಾ ಆನ್ ಮಾಡ್ಕೊಂಡು, ಬಿಕಾಸ್ ಇಟ್ಸ್ ಅ ಎನರ್ಜಿ ಸಿಗಂತದ್ದು ನಾವು ಲೈವ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿದಾಗ ಮಾತ್ರ ಎನರ್ಜಿ ಸಿಗಂತದ್ದು. ಸೊ ಟ್ರೈ ಮ್ಯಾಕ್ಸಿಮಮ್ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ಲಿಕ್ಕೆ, ಸರಿನಾ? ಬ್ಯೂಟಿಫುಲ್. ರೆಡಿ? ಆಲ್ ಆಫ್ ಯು ರೆಡಿ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ವೈ ದಿಸ್ ರಿಚುವಲ್, ಯಾಕೆ ಅಮಾವಾಸ್ಯೆ ರಿಚುವಲ್ ಅಥವಾ ನ್ಯೂ ಮೂನ್ ರಿಚುವಲ್ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ನ್ಯೂ ಮೂನ್ ಅಂದ್ರೆ ಏನು? ನ್ಯೂ ಮೂನ್ ಅಂದ್ರೆ ನೋ ಮೂನ್ ಅಂದ್ರೆ ಕತ್ಲೆ, ಚಂದ್ರ ಇಲ್ಲ, 0 ಅಂತ ಅರ್ಥ. ನೋ ಮೂನ್ ಅಂದ್ರೆ ಚಂದ್ರ ಇಲ್ಲ, ಇಲ್ಲಿಂದ ಹೊಸ ಚಂದ್ರ ಬೆಳಿತಾನೆ. ಅಂದ್ರೆ ಅಮಾವಾಸ್ಯೆ ಅಂದಾಗ ಚಂದ್ರ ಶೂನ್ಯ ಆಗಿರ್ತಾನೆ,
ನೆಕ್ಸ್ಟ್ ಡೇ ಇಂದ ಅಂದ್ರೆ ನಾಳೆಯಿಂದ ಏನಾಗುತ್ತೆ, ಚಂದ್ರ ಹೊಸದಾಗಿ ವೃದ್ಧಿ ಆಗ್ತಾನೆ, ಬೆಳಿತಾನೆ, ಹೊಸದಾಗಿ ಉಗಮವಾಗ್ತಾನೆ. ಸೊ ಜನರಲಿ ಎಲ್ಲರೂ ಅಮಾವಾಸ್ಯೆ ಅಂದಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಓ, ಅಮಾವಾಸ್ಯೆ ಅಂದ್ರೆ ಒಳ್ಳೇದಲ್ಲ, ಕೆಟ್ಟದು, ಏನು ಮಾಡಬಾರ್ದು, ಹಾಗೆ ಹೀಗೆ ಅಂತ ಅನ್ಕೊಳ್ತಾರೆ. ಆಕ್ಚುಲಿ ಟು ಸೇ, ಅಮಾವಾಸ್ಯೆ ದಿನ ತುಂಬಾ ಪವರ್ಫುಲ್, ತುಂಬಾ ಒಳ್ಳೇದು. ಅಮಾವಾಸ್ಯೆ ದಿನ ತುಂಬಾ ಜನ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಹೊಸದನ್ನ ಶುರು ಮಾಡ್ತಾರೆ, ಒಳ್ಳೆ ಕಾರ್ಯಗಳನ್ನ ಮಾಡ್ತಾರೆ. ಐ ನೋ ಸೋ ಮೆನಿ ಪೀಪಲ್. ನಾನು ಮೊದಲಿಗೆ ಅನ್ಕೊಂಡಿದ್ದೆ, ಸುಮಾರು ವರ್ಷಗಳಿಂದ ನಾನು ಹಿಂಗೆ ಅನ್ಕೊಂಡಿದ್ದೆ. ಬಟ್ ಐ ನೋ ದೇರ್ ಆರ್ ಸೋ ಮೆನಿ ಪೀಪಲ್ ಅಮಾವಾಸ್ಯೆ ದಿನಾನೇ ಹೋಗಿ ಗಾಡಿ ಬುಕ್ಕಿಂಗ್ ಮಾಡ್ತಾರೆ, ರಿಜಿಸ್ಟ್ರೇಷನ್ ಮಾಡಿಸ್ತಾರೆ, ಮನೆ ಬೈ ಮಾಡ್ತಾರೆ. ಸೋ ಮೆನಿ ಥಿಂಗ್ಸ್ ಇದು ಬಿಕಾಸ್ ದೇ ನೋ ದ ಸೀಕ್ರೆಟ್. ಅಮಾವಾಸ್ಯೆ ದಿನ ಮಾಡೋಂಥ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಈ ಅಮಾವಾಸ್ಯೆ ದಿನ ಶೂನ್ಯ, ಇದು 0. ಇಲ್ಲಿಂದ ಏನ್ ಮಾಡ್ತೀರಾ ಅದು ನಿಮ್ಗೆ ಬೆಳವಣಿಗೆ ಆಗುತ್ತೆ, ಅಂದ್ರೆ ವೃದ್ಧಿ ಆಗುತ್ತೆ. ಹೇಗೆ ಚಂದ್ರ ಬೆಳೀತಾ ಹೋಗ್ತಾನೆ, ಅದೇ ತರ ನೀವು ಅನ್ಕೊಂಡಿರೋಂಥ ವಿಶಸ್, ಗೋಲ್ಸ್ ಅಥವಾ ನೀವು ಶುರು ಮಾಡಿದಂಥದ್ದು ಅದು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಅದು ಕೂಡ ಅಚೀವ್ ಆಗುತ್ತೆ. ದಟ್ಸ್ ವೈ ಈಸ್ ವೆರಿ ಪವರ್ಫುಲ್, ವಂಡರ್ಫುಲ್. ಸೊ ಐ ಆಮ್ ಫಾಲೋಯಿಂಗ್ ದಿಸ್. ಸುಮಾರು ವರ್ಷಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ಅಂಡ್ ಐ ಆಮ್ ಗೆಟಿಂಗ್ ವಂಡರ್ಫುಲ್ ರಿಸಲ್ಟ್ಸ್. ಅಂಡ್ ನಮ್ಮ ಕಮ್ಯುನಿಟಿಲಿ ಕೂಡ ಸಾಕಷ್ಟು ಜನ ಇದನ್ನ ಫಾಲೋ ಮಾಡಿ ಅಂಡ್ ಅಮೇಸಿಂಗ್ ರಿಸಲ್ಟ್ಸ್ ನ ಪಡ್ಕೊಳ್ತಾ ಇದ್ದಾರೆ, ರೈಟ್? ಸೊ ಅಮಾವಾಸ್ಯೆ ರಿಚುವಲ್ಸ್, ಹುಣ್ಣಿಮೆ ರಿಚುವಲ್ಸ್ ಇಂದ ಎಷ್ಟು ಜನ ಎಲ್ಲ ರಿಸಲ್ಟ್ಸ್ ಪಡ್ಕೊಂಡಿದ್ದೀರಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಎಷ್ಟು ಜನಕ್ಕೆಲ್ಲ ಒಂದು ಪಾಸಿಟಿವ್ ರಿಸಲ್ಟ್ಸ್, ಅಚೀವ್ಮೆಂಟ್ಸ್ ಎಲ್ಲ ಆಗಿದೆ, ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ತನುಶ್ರೀ ಅವರು, ರವಿ ಅವರು, ಮಾದೇಶ್ ಅವರು, ಹರೀಶ್ ಅವರು, ಪುನೀತ್ ಅವರು, ಗೀತಾ ಅವರು, ವೆರಿ ನೈಸ್, ವೆರಿ ನೈಸ್. ಸೋ ಮೆನಿ ಆರ್ ದೇರ್, ಸೋ ಮೆನಿ ಪೀಪಲ್. ಓಕೆ, ಎವ್ರಿ ಮಂತ್ ನಾವು ಮಾಡ್ತೀವಿ. ಸೊ ಇಟ್ಸ್ ಅ ಫ್ರೀ ಸೆಷನ್. ಎಲ್ಲರೂ ಅಟೆಂಡ್ ಮಾಡಿ, ಎಲ್ಲರೂ ಅಟೆಂಡ್ ಮಾಡಿ. ರೆಡಿ? ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ, ಶುರು ಮಾಡೋಣ. ಪ್ರತಿಯೊಬ್ರು ಎಲ್ಲ ಸಾಮಗ್ರಿಗಳು ರೆಡಿ ಇಟ್ಕೊಳ್ಳಿ. ಐ ರಿಪೀಟ್, ವೈಟ್ ಪೇಪರ್ ಬೇಕು, ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್, ಸ್ಕೆಚ್ ಪೆನ್ ನಡೆಯುತ್ತೆ. ಒಂದು ಬೌಲ್, ತಟ್ಟೆ, ಕ್ಯಾಂಡಲ್, ಮ್ಯಾಚ್ ಬಾಕ್ಸ್ ಅಥವಾ ದೀಪ ರೆಡಿ ಇಟ್ಕೊಳ್ಳಿ. ನೀರ್ ಬಾಟಲ್ ಇಟ್ಕೊಳ್ಳಿ. ಸೊ ಏನೇ ರಿಚುವಲ್ ನೀವು ಮಾಡ್ತೀರಾ ಅಂದ್ರೂ ಮೇನ್ ಥಿಂಗ್ ಬೇಕಾಗಿರೋಂಥದ್ದು ಏನಪ್ಪಾ ಅಂದ್ರೆ ಒಂದು ಭಕ್ತಿ, ಲಾರ್ಡ್ ಆಫ್ ಗ್ರಾಟಿಟ್ಯೂಡ್. ಭಕ್ತಿಯಿಂದ, ಶ್ರದ್ಧೆಯಿಂದ, ಡೆಡಿಕೇಶನ್ ಮಾಡುವಂಥದ್ದು ಅತಿ ಅವಶ್ಯಕತೆ ಇರುತ್ತೆ. ಸರಿನಾ? ಹಾ, ಮತ್ತೆ ಯಾರ ಹತ್ರ ಎಲ್ಲ ಒಂದು ದೋಸ್ ಆಲ್ ಗಾಟ್ ನನ್ನ ಕಡೆಯಿಂದ ಕೊಟ್ಟಿರೋಂಥ ಯಂತ್ರ, ಲಕ್ ಯಂತ್ರ, ಮನಿ ಯಂತ್ರ ಎಲ್ಲ ನಿಮ್ಮ ಹತ್ರ ಇದೆ ಅಂದ್ರೆ ಅದು ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ಕೆಲವರಿಗೆಲ್ಲ ಹೀಲಿಂಗ್ ಸ್ಟೋನ್ ಕೊಟ್ಟಿದ್ದೀನಿ, ಅಮೆಥಿಸ್ಟ್ ಸಿಕ್ಕಿದೆ ನಿಮ್ ಕೈಗೆ. ಸೊ ಅಮೆಥಿಸ್ಟ್ ಇದ್ರೆ ಅದನ್ನು ತಗೊಳ್ಳಿ. ರೀಚಾರ್ಜ್ ಮಾಡ್ಲಿಕ್ಕೆ, ಹೀಲ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಆಗುತ್ತೆ. ಜೊತೆಗೆ ನಿಮ್ಮ ಗೋಲ್ ಕಾರ್ಡು, ಮ್ಯಾಜಿಕ್ ಚೆಕ್, ಈ ತರದ್ದೆಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ ವಸ್ತುಗಳು, ಹೀಲಿಂಗ್ ವಸ್ತುಗಳು ಏನೇ ಇದ್ರು ಅದನ್ನ ಇವತ್ತು ನೀವು ಕ್ಲೆನ್ಸ್ ಮಾಡಿ ಅದನ್ನ ರೀಚಾರ್ಜ್ ಮಾಡ್ಬೋದು, ಎನರ್ಜೈಸ್ ಮಾಡ್ಬೋದು. ಡನ್? ರೈಟ್. ಆಲ್ ಆಫ್ ಯು ರೆಡಿ? ಎಲ್ಲ ರೆಡಿ ಇದ್ದೀರಾ? ಇಫ್ ಯು ಆರ್ ಆಲ್ ರೆಡಿ, ಟೈಪ್ ಮಾಡಿ ರೆಡಿ ಅಂತ, ಅಥವಾ ರೆಡಿ ಟು ಡೂ, RT do. ಎಸ್, ಸ್ಫಟಿಕನು ಇಟ್ಕೊಳ್ಳಿ, ಸ್ಫಟಿಕನು ಇಟ್ಕೊಳ್ಳಿ. ರೆಡಿ? ಎಸ್, ರೆಡಿ, ರೆಡಿ, ರೆಡಿ. RTD, ರೆಡಿ ಟು ಡೂ. ವೆರಿ ಗುಡ್. ಶುರು ಮಾಡೋಣ ಸ್ನೇಹಿತರೆ. ಫಸ್ಟ್ ಟೇಕ್ ದ ರೆಡ್ ಕಲರ್ ಮಾರ್ಕರ್. ರೆಡ್ ಈಸ್ ಫಾರ್ ಮ್ಯಾನಿಫೆಸ್ಟೇಷನ್. ಯಾಕೆ ಸರ್ ರೆಡ್? ಯಾಕೆ ಸರ್ ಗ್ರೀನು? ಸೊ ಜನರಲಿ ರೆಡ್ ಅಂಡ್ ಗ್ರೀನ್ ಆರ್ ಫಾರ್ ಮ್ಯಾನಿಫೆಸ್ಟೇಷನ್. ಓಕೆ, ಸೊ ಸಾಕಷ್ಟು ರೆಡ್ ನ ಬಳಸಿ ಲೈಫ್ ಅಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ವೈಟ್ ಕಲರ್ ಶೀಟ್ ನ ತಗೊಳ್ತೀರಾ, ಈ ರೀತಿಯಾಗಿ ಇಟ್ಕೊಳ್ಳಿ. ಈ ರೀತಿ ಬೇಡ, ಈ ರೀತಿಯಾಗಿ ಇಟ್ಕೊಳ್ಳಿ, ವರ್ಟಿಕಲಿ. ಶುರು ಮಾಡೋಣ. ನಿಮ್ಮ ಒಂದು 5 ವಿಶಸ್ ನ ರೆಡಿ ಮಾಡ್ಕೊಳ್ಳಿ ಮೈಂಡ್ ಅಲ್ಲಿ. 5 ವಿಶಸ್. ಸೊ ಲೆಟ್ ಇಟ್ ಬಿ ಲೈಕ್ ಶಾರ್ಟ್ ಟರ್ಮ್ ಅಲ್ಲಿ ಅಚೀವ್ ಆಗಂತದ್ದು. 1 ಮಂತ್, 2 ಮಂತ್ಸ್, 3 ಮಂತ್ಸ್, 6 ಮಂತ್ಸ್ ಅಲ್ಲಿ ಏನ್ ಅಚೀವ್ ಆಗ್ಬೇಕು ಅಂತಹ ಒಂದು ವಿಶಸ್ ನ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ವಿಶ್ ಇದ್ರು ನಡೆಯುತ್ತೆ, ತೊಂದರೆ ಇಲ್ಲ. ಸೊ ನಿಮ್ಗೆ ರಿಸಲ್ಟ್ ಕಾಣಿಸ್ಬೇಕಲ್ವಾ ಕಣ್ಣಿಗೆ. ಸೊ ಫಾಲೋ ಮಾಡ್ತೀರಾ, ಅವಾಗ ಮತ್ತೆ ಅಟೆಂಡ್ ಮಾಡ್ತೀರಾ, ಮತ್ತೆ ಮಾಡ್ತೀರಾ.
ಬಿಲೀವ್ ಮಾಡ್ತೀರಾ. ಸೊ ಒಂದು ಶಾರ್ಟ್ ಟರ್ಮ್ ರಿಸಲ್ಟ್ಸ್ ಇಟ್ಕೊಳ್ಳಿ, ಅದು ಅಚೀವ್ ಆದಾಗ ನಿಮಗೆ ಯು ವಿಲ್ ಫೀಲ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಓಕೆ, ನಿಮ್ಗೆ ನಂಬಿಕೆ ಬರುತ್ತೆ. ಸೊ ವಿಷಸ್ ಬಂದ್ಬಿಟ್ಟು ಆರೋಗ್ಯದ ಬಗ್ಗೆ ಆಗ್ಬೋದು, ನಿಮ್ಮ ದುಡ್ಡಿನ ಹಣಕಾಸಿನ ಬಗ್ಗೆ ಆಗ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗ್ಬೋದು, ನಿಮ್ಮ ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಆಗ್ಬೋದು, ಅಥವಾ ಏನಾದ್ರು ಅಚೀವ್ ಮಾಡಬೇಕು, ಪಡ್ಕೋಬೇಕು, ಬೈ ಮಾಡಬೇಕು, ಅದು ಕೂಡ ಆಗ್ಬೋದು. ನಿಮ್ಮ ಪರ್ಸನಲ್ ಬಗ್ಗೆ ಇರ್ಬೋದು, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಹ್ಯಾಬಿಟ್ಸ್ ಬಗ್ಗೆ, ಓಕೆ, ಬಾಡಿ ವೇಟ್ ಕಡಿಮೆ ಮಾಡಬೇಕು, ವೇಟ್ ಗೇನ್ ಆಗ್ಬೇಕು, ಈ ತರ ಯಾವ್ದು ಬೇಕಾದ್ರೂ ಇಟ್ಕೋಬಹುದು. ಸೊ ನಿಮ್ಮ ಏನೇ ಒಂದು ವಿಷಸ್ ಇರ್ಬೋದು, ಅದನ್ನ ಒಂದು ಮನಸ್ಸಲ್ಲಿ ರೆಡಿ ಮಾಡ್ಕೊಳ್ಳಿ. ಓಕೆ, ಅದನ್ನೆಲ್ಲ ಯಾವ ತರ ಬರಿಬೇಕಪ್ಪ ಅಂದ್ರೆ ಒಂದು ಅಫರ್ಮೇಶನ್ ರೂಪದಲ್ಲಿ ಬರಿತೀವಿ ನಾವು. ಯಾವ ತರ ಬರಿತೀವಿ? ಅಫರ್ಮೇಶನ್ ಅಂದ್ರೆ ಏನು? ಆಲ್ರೆಡಿ ಆಗಿದೆ, ಆಗ್ತಾ ಇದೆ, ಆಗಿದೆ ಅನ್ನೋ ರೀತಿ ಬರಿತೀವಿ. ಫಾರ್ ಎಕ್ಸಾಂಪಲ್, ಓಕೆ, 5 kilos ವೇಟ್ ರಿಡ್ಯೂಸ್ ಮಾಡಬೇಕು ಅಂತ ಬರೆಯೋದಲ್ಲ. ಐ ಹ್ಯಾವ್ ರಿಡ್ಯೂಸ್ಡ್ 5 kilos ಬಾಡಿ ವೇಟ್. ಐ ಹ್ಯಾವ್ ರಿಡ್ಯೂಸ್ಡ್, ನಾನು ಆಲ್ರೆಡಿ 5 ಕಿಲೋ ಬಾಡಿ ವೇಟ್ ನ ರಿಡ್ಯೂಸ್ ಮಾಡಿದ್ದೀನಿ. ಈ ರೀತಿಯಾಗಿ ಅಫರ್ಮೇಶನ್ ರೂಪದಲ್ಲಿ ಬರೆಯುವಂಥದ್ದು. ಅಥವಾ ಫಾರ್ ಎಕ್ಸಾಂಪಲ್ ದುಡ್ಡಿಂದು, ಸೊ ನನಗೆ 1 lakh rupees ಬರಬೇಕು ಅಂತೆಲ್ಲ ಬರೀಬೇಕಾಗಿರೋದು. ಐ ಹ್ಯಾವ್ ರಿಸೀವ್ಡ್ 1 lakh rupees, ನನಗೆ 1 lakh rupees ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್, ಈ ರೀತಿಯಾಗಿ ಬರೀತೀವಿ. ಸೊ ಇಟ್ಸ್ ಲೈಕ್ ಅ ಗ್ರಾಟಿಟ್ಯೂಡ್ ಲೆಟರ್ ತರ ಯೂನಿವರ್ಸ್ಗೆ ತಲುಪಿಸ್ತೀವಿ. ನನಗೆ ಇದೆಲ್ಲ ಆಗಿದೆ, ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀ. ಡನ್? ಅರ್ಥ ಆಯ್ತು ಎಲ್ಲರಿಗೂ? ಕ್ಲಿಯರ್? ಮಾಡೋಣ, ಇವಾಗ ಶುರು ಮಾಡೋಣ. ಸೊ ಶೀಟ್ನ ಹೀಗೆ ಇಟ್ಕೊಳ್ತೀರಾ, ನಿಮ್ ಜೊತೆ ನಾನು ಮಾಡ್ತೀನಿ ಒಟ್ಟಿಗೆ, ನನ್ನ ಜೊತೆ ನೀವು ಮಾಡಿ ಒಟ್ಟೊಟ್ಟಿಗೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೆಡಿಂಗ್ ಅಲ್ಲಿ ಬರೀತೀರಾ, ದೊಡ್ಡದಾಗಿ ಹೆಡಿಂಗ್ ಅಲ್ಲಿ ಬರೀತೀರಾ, ಮೈ ಡಿಯರ್ ಯೂನಿವರ್ಸ್. ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯುವಂತವ್ರು ಕನ್ನಡದಲ್ಲಿ ಬರೀಬಹುದು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಸೊ ನೀವು ಯೂನಿವರ್ಸ್ಗೆ ಹೇಳ್ತಾ ಇದ್ದೀರಾ, ಮೈ ಡಿಯರ್ ಯೂನಿವರ್ಸ್, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಕೆಳಗಡೆ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಸಾರಿ ಬರೀತೀರಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಯೆಲ್ಲೋ ಕಲರ್ ಇದ್ರೆ ತಗೊಳ್ಳಿ, ಯೆಲ್ಲೋ ಕಲರ್ ಓಕೆ. ಯೆಲ್ಲೋ ಶೀಟ್ ಇದ್ರೆ ಎಲ್ಲೋ ತಗೊಳ್ಳಿ, ವೈಟ್ ಇದ್ರೆ ವೈಟ್ ತಗೊಳ್ಳಿ. ಜನರಲಿ ಎಲ್ಲರ ಹತ್ರ ವೈಟ್ ಇರಲ್ಲ, ಅದಕ್ಕೆ ಎಲ್ಲೋ ಇರಲ್ಲ, ಅದಕ್ಕೆ ವೈಟ್ ಅಂತ ಹೇಳ್ತೀನಿ. ಎಲ್ಲೋ ಇದ್ರೆ ತಗೊಳ್ಳಿ. ಎಸ್, ಈ ರೀತಿಯಾಗಿ ಬರೀತೀರಾ. ನೆಕ್ಸ್ಟ್ 1 2 3 4 5 5 ವಿಷಸ್ ನ ಬರೀತೀರಾ. ಜಾಸ್ತಿ ಬೇಡ, 5 ಸಾಕು. 3 ಬರಿಬಹುದು, 4 ಅಥವಾ 5 ಬರಿಬಹುದು. ಸೊ 1 2 3 4 ಪ್ರತಿಯೊಬ್ರು ಬರೆಯುತ್ತಾ ಹೋಗೋಣ. ಐ ವಿಲ್ ಆಲ್ಸೋ ರೈಟ್ ಅಲಾಂಗ್ ವಿತ್ ಯು. 1 ಅಂತ ಹಾಕಿ ಒಂದೊಂದೇ ನಿಮ್ಮ ವಿಷಸ್ ನ ಅಫರ್ಮೇಶನ್ ರೂಪದಲ್ಲಿ ಬರೀತಾ ಹೋಗಿ. ಅಫರ್ಮೇಶನ್ ರೂಪದಲ್ಲಿ ಬರೀತಾ ಹೋಗಿ ಪ್ರತಿಯೊಬ್ರು. ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಎರಡರಲ್ಲೂ ಬೇಡ, ಒಂದ್ರಲ್ಲಿ ಬರೀರಿ. ಇಂಗ್ಲಿಷಲ್ಲಿ ಬರೀದಿಲ್ಲ, ಕನ್ನಡದಲ್ಲಿ ಯಾಕೆ ಎರಡರಲ್ಲಿ ಬರೀತೀರಾ?
ವಾಯ್ಸ್ ಬರ್ತಿಲ್ಲ, ನಾನು ಮಾತಾಡಿಲ್ಲ ವಾಯ್ಸ್ ಬರ್ಲಿಕ್ಕೆ. ಬರೀರಿ ಅಂತ ಹೇಳಿದೆ, ನಾನು ಬರೀತಾ ಇದ್ದೆ. ವಂಡರ್ಫುಲ್. 185 ಪೀಪಲ್ ಅಟೆಂಡ್ ಮಾಡ್ತಾ ಇದ್ದೀರಾ, ವೆರಿ ನೈಸ್. 5ಕ್ಕಿಂತ ಜಾಸ್ತಿ ಬರಿಬಹುದಾ? ಬೇಡ, ನನ್ನ ಪ್ರಕಾರ ಫಸ್ಟ್ 5 ಅಚೀವ್ ಮಾಡಿ ಅಂತ. ಸೊ ಜನರಲಿ 5 ಗೋಲ್ಸ್ ಇಸ್ ವಾಟ್, ಯಾಕಂದ್ರೆ ಎವ್ರಿ ಮಂತ್ ಮಾಡ್ತೀವಲ್ಲ, 5 ಗೋಲ್ ಇಟ್ಕೊಳ್ಳಿ, ಅದನ್ನ ಅಚೀವ್ ಮಾಡಿ. ಓಕೆ, ಅದನ್ನ ಕಂಪ್ಲೀಟ್ ಮಾಡಿ ಆತರ. ಡನ್ ಆಯ್ತಾ? ಆದಂತವ್ರು 5 ವಿಶಸ್ ನ ಬರ್ದಾದ್ಮೇಲೆ ಕೆಳಗಡೆ ಮತ್ತೆ ಬರಿತೀರಾ ದೊಡ್ಡದಾಗಿ, ಥ್ಯಾಂಕ್ ಯು ಯೂನಿವರ್ಸ್. ಮತ್ತೊಂದ್ಸರಿ ಬರಿತೀರಾ, ಥ್ಯಾಂಕ್ ಯು ಯೂನಿವರ್ಸ್. ಆಮೇಲೆ ನಿಮ್ಮ ಸಿಗ್ನೇಚರ್, ಸಹಿ ಹಾಕ್ತೀರಾ, ನಿಮ್ಮ ಸೈನ್ ಸಿಗ್ನೇಚರ್ ನ ಮಾಡ್ತೀರಾ. ಡನ್. ನೋಡಿ, ಎಸ್, ವಂಡರ್ಫುಲ್, ವೆರಿ ಗುಡ್. ಇನ್ನ ಬರಿತಾ ಇರೋರು ಇದ್ದೀರಾ? ಯಾರಾದ್ರು ಇನ್ನ ಬರಿತಾ ಇದ್ದೀರಾ? ಆಯ್ತಾ ಎಲ್ಲಾರ್ದು? ಆಗಿದ್ರೆ ಶಲ್ ವಿ ಕಂಟಿನ್ಯೂ? ಓಕೆ, ಕ್ಯಾಂಡಲ್ ಹಚ್ಚಿ, ಇವಾಗ ದೀಪ ಹಚ್ಚಿ, ಕ್ಯಾಂಡಲ್ ಅಥವಾ ದೀಪ ಅದನ್ನ ಹಚ್ಚಿ. ನೋಡಿ, ಇನ್ ಕೇಸ್ ಯಾರಾದ್ರೂ ಮಾಡಕ್ ಆಗಿಲ್ಲ, ಈಗ ಲೇಟ್ ಆಗಿ ಜಾಯ್ನ್ ಆದ್ರಿ, ಲಾಸ್ಟ್ ಅಲ್ಲಿ ಜಾಯ್ನ್ ಆದ್ರಿ ಅಂದ್ರೆ, ಡೋಂಟ್ ವರಿ, ಯು ಕ್ಯಾನ್ ಡೂ ಇಟ್ ಅಗೈನ್. ಮತ್ತೆ ನೀವು ಆಮೇಲೂ ಮಾಡ್ಬೋದು, ಬೆಳಗ್ಗೆನೂ ಮಾಡ್ಬೋದು. ಯಾಕಂದ್ರೆ ಅಮಾವಾಸ್ಯೆ ಅಂದಾಗ ಇದು ನಿಮ್ಗೆ 24 hours ವರೆಗೂ ಇರುತ್ತೆ ಇದ್ರ ಎನರ್ಜಿ. ಹಿಂದೆ ದಿನ ಮುಂದೆ ದಿನ ಕೂಡ ಇದ್ರ ಎನರ್ಜಿ ಇರುತ್ತೆ, ಮಾಡ್ಬೋದು, ನೀವು ಮತ್ತೆ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಓಕೆ, ಐ ವಿಲ್ ಸಿ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ನೋಡ್ತೀನಿ ನಾನು, ಸಿಗುತ್ತೆ. ಸೊ ರೆಡಿ? ಪ್ರತಿಯೊಬ್ರು ಹೋಲ್ಡ್ ಮಾಡಿ, ನೀವು ಬರ್ದಿರೋದನ್ನ ಈ ರೀತಿಯಾಗಿ ಹೋಲ್ಡ್ ಮಾಡ್ತೀರಾ. ಫೋಲ್ಡ್ ಮಾಡೋಣ, ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ಬೇಕು, ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ. ಮತ್ತೆ ಈ ರೀತಿಯಾಗಿ ಇಟ್ಕೊಳ್ತೀರಾ, ಮೇಲ್ಗಡೆಯಿಂದ ಮತ್ತೆ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್, ಇಷ್ಟೇ. ಸರಿನಾ? ಐ ರಿಪೀಟ್, ಇನ್ನೊಂದ್ಸರಿ ತೋರಿಸ್ತೀನಿ, ಇನ್ ಕೇಸ್ ಯಾರಾದ್ರೂ ಮಿಸ್ ಮಾಡಿದ್ರೆ. ಈ ರೀತಿಯಾಗಿ ಇಟ್ಕೊಳ್ತೀರಾ, ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ ಒಂದ್ಸರಿ, ಮತ್ತೆ ಟರ್ನ್ ಮಾಡ್ತೀರಾ, ಮೇಲ್ಗಡೆಯಿಂದ ನಿಮ್ ಕಡೆ ಫೋಲ್ಡ್ ಮಾಡ್ತೀರಾ. ದಟ್ಸ್ ಇಟ್. ಓಕೆ, ಸೊ ಪ್ರತಿಯೊಬ್ರು ಟೇಕ್ ದಿಸ್ ಶೀಟ್, ನಿಮ್ಮ ಎರಡೂ ಕೈಯಲ್ಲಿ, ಎರಡೂ ಹಸ್ತಗಳಲ್ಲಿ ಇಟ್ಕೊಳ್ತೀರಾ. ಕಣ್ ಮುಚ್ಕೊಳ್ಳಿ. ಇದಕ್ಕೆ ಎನರ್ಜಿ ಕೊಡೋಣ, ಚಾರ್ಜ್ ಮಾಡೋಣ, ರೀಚಾರ್ಜ್ ಮಾಡೋಣ, ಲವ್ ಕೊಡೋಣ. ಕ್ಲೋಸ್ ಯುವರ್ ಐಸ್. ಡೀಪ್ ಇನ್ಹೇಲ್ ಮಾಡ್ತಾ ಇಮ್ಯಾಜಿನ್ ಮಾಡಿ, ನಿಮ್ಮ ಗುರಿಗಳು, ಕನಸುಗಳು, ವಿಶಸ್ ಏನ್ ಬರ್ದಿದ್ದೀರಾ ಅದೆಲ್ಲ ಇಮ್ಯಾಜಿನ್ ಮಾಡ್ತಾ ಕಲ್ಪನೆ ಮಾಡಿ, ಇದೆಲ್ಲವೂ ನಿಮ್ಗೆ ಒಂದೊಂದೇ ಅಚೀವ್ ಆಗ್ತಾ ಇದೆ. ಪ್ರತಿಯೊಂದನ್ನು ಪಡ್ಕೊಳ್ತಾ ಇದ್ದೀರಾ. ಆ ಒಂದು ಮೂಮೆಂಟ್ಸ್ ನ ಕಲ್ಪನೆ ಮಾಡಿ, ಆ ಖುಷಿನ ಫೀಲ್ ಮಾಡಿ, ಆ ಸಿಚುಯೇಷನ್ ನ ಇಮ್ಯಾಜಿನ್ ಮಾಡಿ, ಆ ಫೀಲಿಂಗ್ಸ್ ನ ಫೀಲ್ ಮಾಡಿ. ನೋಡಿ, ಅಚೀವ್ ಆದಾಗ ಹೇಗೆ ಖುಷಿ ಆಗ್ತಾ ಇದೆ, ಹ್ಯಾಪಿ ಫೀಲ್ ಆಗ್ತಾ ಇದ್ದೀರಾ, ಯಾವ ತರ ಶೇರ್ ಮಾಡ್ತಾ ಇದ್ದೀರಾ ನನ್ ಜೊತೆ, ಕಮ್ಯುನಿಟಿ ಜೊತೆ, ಸೆಷನ್ ಅಲ್ಲಿ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಯಾವ ತರ ಸಕ್ಸಸ್ ನ ಹಂಚ್ಕೊಳ್ತಾ ಇದ್ದೀರಾ ಇಮ್ಯಾಜಿನ್ ಮಾಡಿ. ಫೀಲ್ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಇದೆಲ್ಲವೂ ನನಗೆ ಅಚೀವ್ ಆಗಿದೆ, ಪ್ರತಿಯೊಂದೊಂದು ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡೀಪ್ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ನಿಮ್ಮ ಶೀಟಿಗೆ
ಹಗ್ ಮಾಡಿ, ನಿಮ್ಮ ಎದೆಗೆ ಟಚ್ ಮಾಡ್ತಾ ನಿಮ್ಮ ಗೋಲ್ ವಿಶಸ್ ಶೀಟ್ ನ ಹಗ್ ಮಾಡ್ತಾ ಇದಕ್ಕೆ ಎನರ್ಜಿ ಕೊಡಿ, ಪ್ರೀತಿ ಕೊಡಿ, ಕಿಸ್ ಮಾಡಿ, ಲವ್ ಕೊಡಿ, ಗಿವ್ ಲಾಡ್ ಆಫ್ ಲವ್, ಲಾಡ್ ಆಫ್ ಎನರ್ಜಿ, ಲಾಡ್ ಆಫ್ ಹ್ಯಾಪಿನೆಸ್. ಈ ನಿಮ್ಮ ವಿಶ್ ಲೆಟರ್ಗೆ ಥ್ಯಾಂಕ್ ಯು ಹೇಳಿ, ಎನರ್ಜಿ ಕೊಡಿ. ಡನ್. ಆಡಿಬಲ್? ಓಕೆ. ನಾವು ಹೋಲ್ಡರ್ ಜೊತೆಗೆ ಹೋಲ್ಡ್ ಮಾಡ್ತೀರಾ, ನಿಮ್ಮ ಕ್ಯಾಂಡಲ್ ಅಥವಾ ದೀಪ ಏನಿದೆ, ಈ ಒಂದು ವಿಶ್ ಲೆಟರ್ ಅಥವಾ ನಿಮ್ಮ ಗ್ರಾಟಿಟ್ಯೂಡ್ ಲೆಟರ್ ನ ಬರ್ನ್ ಮಾಡ್ತೀರಾ. ಇದರ ಆಶಸ್ ಬೌಲ್ ಒಳಗಡೆ ಅಥವಾ ತಟ್ಟೆ ಒಳಗಡೆ ಬೀಳ್ಬೇಕು. ಆ ರೀತಿಯಾಗಿ ಇದನ್ನ ಬರ್ನ್ ಮಾಡಿ. ಎಸ್, ವಾವ್, ಫೀಲ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ನ್ ಆಗ್ತಾ ಇದೆ ವಿತ್ ಲಾಡ್ ಆಫ್ ಪಾಸಿಟಿವ್ ಎನರ್ಜಿಯೊಂದಿಗೆ. ವಾವ್, ಸೋ ನೈಸ್. ಡನ್. ಬರ್ನ್ ಮಾಡಿದ್ರೆ ಎಲ್ಲರೂ? ಸೊ ಈಗ ಈ ಒಂದು ಆಶಸ್ ಏನ್ ಬರ್ನ್ ಆಗಿದೆ, ಇದು ಬೂದಿ ಏನಿದೆ, ಇದನ್ನ ನಾವು ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಆಚೆ ಹೋಗ್ಬಿಟ್ಟು ಪ್ರತಿಯೊಬ್ರು ಇವಾಗ ಬಾಲ್ಕನಿಗೆ ಹೋಗ್ತೀರಾ ಅಥವಾ ಟೆರೆಸ್ಗೆ ಹೋಗ್ತೀರಾ, ಆಚೆ ಹೋಗ್ತೀರಾ. ಚಂದ್ರ ಇರೋದಿಲ್ಲ, ಬಟ್ ನೋ ಪ್ರಾಬ್ಲಮ್. ಆಕಾಶವನ್ನ ನೋಡ್ತಾ ಈ ಒಂದು ಬೌಲನ್ನ ಇಟ್ಕೊಂಡು ಯೂನಿವರ್ಸ್ಗೆ ಪ್ರೇ ಮಾಡ್ತಾ, ಥ್ಯಾಂಕ್ ಯು ಹೇಳ್ತಾ, ಇದೆಲ್ಲ ನಂಗೆ ಅಚೀವ್ ಆಗಿದೆ, ಸಿಕ್ಕಿದೆ ಅಂತ ಹೇಳಿ ಹೇಳ್ಕೊಳ್ತಾ ಬ್ಲೋ ಮಾಡ್ತೀರಾ. ಇದರ ಆಶಸ್ ಎಲ್ಲವೂ ನಮ್ಮ ಯೂನಿವರ್ಸ್ಗೆ ತಲುಪಿಸ್ತೀರಾ. ಚೆನ್ನಾಗಿ ಬ್ಲೋ ಮಾಡಿ ಇದನ್ನೆಲ್ಲ ಈ ಬೂದಿ ಆಕಾಶಕ್ಕೆ ತಲುಪಿಸೋ ತರ ಮಾಡಿ. 30 ಸೆಕೆಂಡ್ ಅಲ್ಲೇ ಕಣ್ ಮುಚ್ಕೊಂಡು ಮೆಡಿಟೇಟ್ ಮಾಡಿ, ವಿಜುವಲೈಸ್ ಮಾಡಿ, ವಾಪಸ್ ಬನ್ನಿ ಪ್ರತಿಯೊಬ್ರು. ಓಕೆ, ರೈಟ್ ನಾವು ಈಗಲೇ ಎಲ್ಲರೂ ಮಾಡಿ ವಾಪಸ್ ಬರ್ತೀರಾ. ಐ ಆಲ್ಸೋ ಡೂ, ನಾನು ಮಾಡಿ ವಾಪಸ್ ಬರ್ತೀನಿ. ಪ್ರತಿಯೊಬ್ರು ಮಾಡಿ ವಾಪಸ್ ಬನ್ನಿ. ಎಸ್, ಪ್ರತಿಯೊಬ್ರು. ಎಸ್,
ಬೂದಿ ಏನ್ ಮಾಡ್ಬೇಕು ಹೇಳದ್ನಲ್ವಾ, ಆಚೆ ಹೋಗಿ ಟೆರೆಸ್ ಮೇಲೆ ಬಾಲ್ಕನಿ ಮೇಲೆ ಆಕಾಶಕ್ಕೆ ತೋರಿಸ್ತಾ ಥ್ಯಾಂಕ್ ಯು ಹೇಳ್ತಾ ಉಫ್ ಬ್ಲೋ ಮಾಡ್ತೀರಾ, ಆ ಬೂದಿ ಎಲ್ಲ ಆಕಾಶಕ್ಕೆ ಯೂನಿವರ್ಸ್ಗೆ ತಲುಪೋ ತರ ಬ್ಲೋ ಮಾಡಿ ವಾಪಸ್ ಬನ್ನಿ. ಮಾಡಿ, ನಾಳೆನೂ ಮಾಡಿ, ನಾಳೆ ಬೆಳಗ್ಗೆ ಸಂಜೆ ಮಾಡಿ, ತೊಂದರೆ ಇಲ್ಲ. ಡನ್. ಕ್ಯಾಮರಾ ಆನ್ ಮಾಡಿರೋರು ವಾಪಸ್ ಬಂದ್ರೆ ಕಾಣುತ್ತೆ ನನಗೆ, ಕ್ಯಾಮರಾ ಆಫ್ ಆಗಿರೋರು ಗೊತ್ತಾಗಲ್ಲ ನೀವು ವಾಪಸ್ ಬಂದ್ರ ಇಲ್ವಾ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್ ಅಂತ. ಇಫ್ ಯು ಆರ್ ಡನ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಡನ್ ಅಂತ, ಕ್ಯಾಮ್ರಾ ಆಫ್ ಆಗಿರೋಂಥವ್ರು. ರೈಟ್, ಕ್ಯಾಂಡಲ್ ಹಾಗೆ ಇರಲಿ, ದೀಪ ಹಾಗೆ ಇರಲಿ. ಸೊ ವಿಲ್ ಡೂ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ರೀಚಾರ್ಜ್ ಮಾಡೋಣ ಇವಾಗ. ಓಕೆ, ಸೊ ಪ್ರತಿಯೊಬ್ರು ನೀರ್ ಬಾಟಲ್ ತಗೊಳ್ತೀರಾ, ವಾಟರ್ ಬಾಟಲ್. ಹೋಲ್ಡ್ ವಾಟರ್ ಬಾಟಲ್, ನಿಮ್ ಕೈಯಲ್ಲಿ ನೀರ್ ಬಾಟಲ್ ಇಟ್ಕೊಳ್ಳಿ. ಓಕೆ, ಎರಡೂ ಕೈಯಲ್ಲಿ ನೀರ್ ಬಾಟಲ್ನ ಇಟ್ಕೊಳ್ತಾ ಕಣ್ ಮುಚ್ಕೊಂಡು ಇಮ್ಯಾಜಿನ್ ಮಾಡಿ ನೀವೇನೆಲ್ಲ ಬರ್ದಿದ್ದೀರಾ ಆ ಒಂದು ಲೆಟರ್, ವಿಶ್ ಲೆಟರ್, ಗ್ರಾಟಿಟ್ಯೂಡ್ ಲೆಟರ್ ಅಲ್ಲಿ, ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಚಾರ್ಜ್ ಮಾಡಿ ನೀರಿಗೆ ಎನರ್ಜಿ ಕೊಡಿ. ಫೀಲ್ ಮಾಡಿ ಪ್ರತಿಯೊಂದು ವಿಷಯದಲ್ಲ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಹೇಳಿ, ನೀರಿಗೆ ಗ್ರಾಟಿಟ್ಯೂಡ್ ನ ಸಲ್ಲಿಸಿ. ನಿಮ್ಮ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ. ಯಾರ ಹತ್ರ ಹೀಲಿಂಗ್ ಸ್ಟೋನ್ ಯಂತ್ರ ಎಲ್ಲ ಇದೆ ಅದನ್ನೆಲ್ಲ ಕೈಲಿ ಇಟ್ಕೊಂಡು ರೀಚಾರ್ಜ್ ಮಾಡಿ. ಯಾರ ಹತ್ರ ಇಲ್ಲ ನೀರ್ ಬಾಟಲ್ ಇಟ್ಕೊಳ್ಳಿ, ಹಾಗೆ ನೀರ್ ಬಾಟಲ್ ನ ಎನರ್ಜಿ ಕೊಡಿ. ನಿಮ್ಮ ಕ್ರಿಸ್ಟಲ್ಸ್, ಯಂತ್ರ, ಸ್ಟೋನ್ಸ್ ಇದನ್ನೆಲ್ಲ ಚಾರ್ಜ್ ಮಾಡಿ ಎನರ್ಜಿ ಕೊಡಿ. ನಿಮ್ಮ ವಿಶಸ್ ಎಲ್ಲ ಹೇಳ್ಕೊಳ್ಳಿ.
ಥ್ಯಾಂಕ್ ಯು ಹೇಳಿ, ಗ್ರಾಟಿಟ್ಯೂಡ್ನ ಕೊಡಿ. Yes, beautiful. Slowly, gently open your eyes. ಡನ್. ಈಗ ನಾವೊಂದು ಅದ್ಭುತವಾದ ಮೆಡಿಟೇಷನ್ ಮಾಡೋಣ. ಕಮ್ಯುನಿಟಿ ಮೆಡಿಟೇಷನ್, ಕಾಸ್ಮಿಕ್ ಮೆಡಿಟೇಷನ್ ಮಾಡೋಣ. ಹೈ ಎನರ್ಜಿಯನ್ನು ರಿಸೀವ್ ಮಾಡೋಣ ಪ್ರತಿಯೊಬ್ರು. ಸೊ ದಟ್ ನೆಕ್ಸ್ಟ್ 15 days ವರೆಗೂ ನಿಮಗೆ ಸಾಕಷ್ಟು ಎನರ್ಜಿ, ಸಾಕಷ್ಟು ಒಂದು ಪ್ರೊಟೆಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ಗೆ ಬ್ಲೆಸ್ಸಿಂಗ್ ಸಿಗ್ತಾ ಹೋಗ್ಲಿ. ಓಕೆ, ಐ ರಿಕ್ವೆಸ್ಟ್ ಈ 5 ನಿಮಿಷ ಪ್ರತಿಯೊಬ್ಬರು ಕಂಪಲ್ಸರಿ ಮೆಡಿಟೇಟ್ ಮಾಡಿ. ನೀವೇನೇ ವರ್ಕ್ ಮಾಡ್ತಿದ್ರು, ಎಲ್ಲೇ ಇದ್ರು ಕೂಡ ಟ್ರೈ 5 ನಿಮಿಷ ಈ ಒಂದು ಕಮ್ಯುನಿಟಿ ಮೆಡಿಟೇಷನ್ ಮಾಡಲಿಕ್ಕೆ. ಓಕೆ, ಅಂಡ್ ಹಾಗೆ ವಾಟರ್ ಹೇಳ್ತೀನಿ, ವಾಟರ್ ಏನ್ ಮಾಡಬೇಕು ಹೇಳ್ತೀನಿ. ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಈ ಮೆಡಿಟೇಷನ್ಗೆ. ಡನ್. ಸೊ ಪ್ರತಿಯೊಬ್ಬರು ನೇರವಾಗಿ ಕೂತ್ಕೊಳ್ತೀರಾ, ಬೆನ್ನ ನೇರ ಇಟ್ಕೊಳ್ಳಿ. ನಿಮ್ಮ ಹಸ್ತದಲ್ಲಿ ಮುದ್ರೆ. ಓಕೆ, ಎಡಗೈ ಮೇಲೆ ಬಲಗೈ, ಲೆಫ್ಟ್ ಹ್ಯಾಂಡ್ ಮೇಲೆ ರೈಟ್ ಹ್ಯಾಂಡ್ ಇಟ್ಕೊಳ್ತೀರಾ. ನಿಮ್ಮ ನಾಭಿ ಹತ್ರ, ಹೊಟ್ಟೆ ಹತ್ರ ಹಸ್ತವನ್ನ ಇಟ್ಕೊಳ್ತೀರಾ. ಓಕೆ, ಬಾಡಿ ಸ್ಟ್ರೇಟ್ ಆಗಿರ್ಲಿ. ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ನಿಮ್ಮ ಗಮನ ಪೂರ್ತಿ ಉಸಿರಾಟದ ಮೇಲೆ, ನಿಮ್ಮ ಹೃದಯದ ಮಧ್ಯಭಾಗದಲ್ಲಿ ಫೋಕಸ್ ಮಾಡ್ತಾ, ಮ್ಯೂಸಿಕ್ ಮೇಲೆ ಫೋಕಸ್ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. ಆಲ್ ದ ಪೀಪಲ್, ಪ್ರತಿಯೊಬ್ಬೊಬ್ಬರು ಕೂಡ करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व। जय जय करुणाब्धे श्री महादेव शम्भो। करचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व। जय जय करुणाब्धे श्री महादेव शम्भो। ॐ
आचरणकृतं वा कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत्क्षमस्व जय जय करुणाब्धे श्री महादेव शम्भो ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್, ತಲೆನ ಮೇಲೆತ್ತಿ ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮನ ರೀಚಾರ್ಜ್ ಮಾಡ್ಕೊಳ್ಳಿ. ಹಸ್ತಗಳ ಮುಖಾಂತರ ಎನರ್ಜಿ ಪಡ್ಕೊಳ್ಳಿ. ಹೇಳ್ಕೊಳ್ಳಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ನನ್ನ ಎಲ್ಲ ವಿಶಸ್, ಗೋಲ್ಸ್ ಎಲ್ಲ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಮ ಹಸ್ತಗಳಲ್ಲಿ ಒಂದು ಎನರ್ಜಿ ತುಂಬಿಕೊಳ್ಳಿ. ಗೋಲ್ಡನ್ ಕಲರ್ ಎನರ್ಜಿ ರಿಸೀವ್ ಮಾಡ್ತಾ ನಿಮ್ಮ ಹಸ್ತದಲ್ಲಿ ಎನರ್ಜಿನ ಫೀಲ್ ಮಾಡಿ. ಎನರ್ಜಿ ಸರ್ಕಲ್, ಎನರ್ಜಿ ಬಾಲ್ ನ ಫೀಲ್ ಮಾಡ್ತಾ ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ. ನಮ್ಮ ಸೆಷನ್ ಅಲ್ಲಿ ಕಮ್ಯುನಿಟಿಯಲ್ಲಿರೋ ಪ್ರತಿಯೊಬ್ಬೊಬ್ಬರಿಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಹೀಲ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಹೀಲ್ ಮಾಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ಕೊಳ್ಳಿ. ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ ಥ್ಯಾಂಕ್ ಯು ಹೇಳ್ತಾ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ, ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಜೆಂಟ್ಲಿ ಓಪನ್ ಯುವರ್ ಐಸ್. ನೀರೇನ್ ಮಾಡ್ಬೇಕು, ಇದು ನಿಮ್ಗೆ ನೀರು ರೀಚಾರ್ಜ್ ಮಾಡಿದೀರಾ. ನಿಮ್ಮ ಗುರಿಗಳು, ಕನಸುಗಳು, ನಿಮ್ಮ ವಿಶಸ್ನೆಲ್ಲ ಇದಕ್ಕೆ ಚಾರ್ಜ್ ಮಾಡಿದೀರಾ. ಅರ್ಧ ನೀರನ್ನ ನೀವು ಕುಡಿತೀರಾ ಇವಾಗ, ಇನ್ನು ಅರ್ಧ ನೀರನ್ನ ಸೆಷನ್ ನಂತರ ಗಿಡಕ್ಕೆ ಹಾಕ್ತೀರಾ. ಓಕೆ, ನಿಮ್ಮ ಮನೆ ಹತ್ರ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಗಿಡ ಬೆಳೀತಾ ಇರೋಂತ ಒಂದು ಒಳ್ಳೆ ಗಿಡ ಇದ್ರೆ ಈ ಚಾರ್ಜ್ ಆಗಿರೋಂತ ನಿಮ್ಮ ವಿಶಸ್ ಚಾರ್ಜ್ ಆಗಿರೋಂತ ನೀರು, ಅರ್ಧ ನೀರು ನೀವು ಕುಡ್ದಾಗ ನಿಮ್ಮಲ್ಲಿ ಆ ವಿಶಸ್ ಎಲ್ಲ ಮ್ಯಾನಿಫೆಸ್ಟ್ ಆಗುತ್ತೆ, ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕಿದಾಗ ಗಿಡ ಹೇಗೆ ಬೆಳೀತಾ ಹೋಗುತ್ತೆ, ನಿಮ್ಮ ಗೋಲ್ ವಿಶಸ್ ಕೂಡ ಬೆಳೀತಾ ಹೋಗುತ್ತೆ, ಅದು ಅಚೀವ್ ಆಗುತ್ತೆ. ಡನ್ ಮಾಡ್ತೀರಾ? ಅರ್ಧ ನೀರು ಕುಡೀರಿ ಇವಾಗ ಪ್ರತಿಯೊಬ್ರು. First thing, avoid plastic bottle. I always say ಪ್ಲಾಸ್ಟಿಕ್ ಬಾಟಲ್ ನ ಅವಾಯ್ಡ್ ಮಾಡಿ. ಒಂದು ಒಳ್ಳೆ ಕ್ವಾಲಿಟಿ ಬಾಟಲ್ ತಗೊಳ್ಳಿ, ಸ್ಟೀಲ್ದು ಅಥವಾ ಯಾವುದೇ ಲೋಹದ್ದು ತಗೊಳ್ಳಿ ಅಥವಾ ಗಾಜಿಂದು ತಗೊಳ್ಳಿ. ಪ್ಲಾಸ್ಟಿಕ್ ಈಸ್ ನಾನ್ ಟ್ರಾನ್ಸ್ಫರಬಲ್, ಎನರ್ಜಿ ಟ್ರಾನ್ಸ್ಫರ್ ಆಗೋದಿಲ್ಲ. ಓಕೆ, ಸೊ ಟ್ರೈ ಬೈಯಿಂಗ್ ಅ ಗುಡ್ ಕ್ವಾಲಿಟಿ ಬಾಟಲ್. ಡನ್. ಸೆಷನ್ ನಂತರ ಇದನ್ನ
ನೀರನ್ನ ಗಿಡಕ್ಕೆ ಹಾಕಿ, ಒಂದು ತುಳಸಿ ಗಿಡ, ಯಾವ್ದಾದ್ರು ಗಿಡ, ಬೆಳೀತಾ ಇರೋಂಥ ಗಿಡ, ಒಳ್ಳೆ ಗಿಡಕ್ಕೆ ನೀರ್ ಹಾಕಿ. ಸೊ ಒಳ್ಳೇದಾಗ್ಲಿ. ಡನ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ಒಂದು ಅಮಾವಾಸ್ಯೆ ರಿಚುವಲ್ ನ ಫಾಲೋ ಮಾಡಿದ್ರಿ, ಪ್ರತಿಯೊಬ್ಬೊಬ್ಬರಿಗೂ ಒಳ್ಳೇದಾಗ್ಲಿ, ಅಚೀವ್ ಆಗ್ಲಿ. ಡೋಂಟ್ ವರಿ. ಈಗ ನೀವು ಹೆಂಗೆ ಯಾವ ತರ ತಲೆ ಕೆಡ್ಸ್ಕೊಳ್ತಾ ಕೂತ್ಕೋಬೇಡಿ. ಜಸ್ಟ್ ಲಿವ್ ಇಟ್. ಯೂನಿವರ್ಸ್ಗೆ ಬಿಟ್ಬಿಡಿ. ಇವಾಗ ನಿಮ್ ಕೆಲಸ ಆಯ್ತು, ನಿಮ್ ಕೆಲಸ ಎಫರ್ಟ್ ಹಾಕೋದಷ್ಟೇ. ಯೂನಿವರ್ಸ್ ವಿಲ್ ಟೇಕ್ ಕೇರ್. ಅದನ್ನ ಅಚೀವ್ ಮಾಡೋದು ಹೇಗೆ, ಯಾವ ತರ ಅಂತ ಹೇಳಿ ಮಾಡ್ತಾ ಹೋಗುತ್ತೆ, ಅಚೀವ್ ಮಾಡುತ್ತೆ. ಓಕೆನಾ? ಅಂಡ್ ಒಂದ್ಸರಿ ನಿಮ್ಗೆ ಅದೆಲ್ಲ ಅಚೀವ್ ಆದಾಗ ಶೇರ್ ಮಾಡಿ ನನ್ನ ಜೊತೆ ಸೆಷನ್ ಅಲ್ಲಿ, ಅಥವಾ ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಮ ಅನುಭವನ ಹಂಚ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಡನ್. ಸೊ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಇವತ್ತಿನ ಸೆಷನ್ ಅನುಭವ ಹೇಗನ್ನಿಸ್ತು? ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Namaste sir, this is the first time for me. ತುಂಬಾ I'm ಚೆನ್ನಾಗಿತ್ತು really ಸರ್. feeling very proud to have like this new things to learning. Thank you so much sir. Thank you sir. Thanks to Narayan Swami sir also. ಅವರೇ ನನ್ನ ರೆಫರ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ತುಂಬಾ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Feeling very happy sir. ಧನ್ಯವಾದಗಳು. Very happy. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಓಕೆ, ಇದೇ ತರ ಸಾಕಷ್ಟು ನಡೀತಾ ಇರುತ್ತೆ ಸೆಷನ್ಸ್, ಪ್ರೋಗ್ರಾಮ್ಸ್, ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತೀವಿ. ಲರ್ನಿಂಗ್, ನಾಲೆಡ್ಜ್ ಎಲ್ಲವನ್ನ ಪಡ್ಕೊಳ್ಳಿ.